ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬೆಳಗಿನ ನಾಷ್ಟಕ್ಕೆ ಅಂತ ಹೇಳಿ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಫಟಾಫಟ್ ಅಂತ ಹೇಳಿ ಉತ್ತಪ್ಪ ಮಾಡೋಣಂತ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಒಂದು ನಿಶ್ಚಿತಾ MS ತಿನಿಸು ಕಟ್ಟೆ ಚಾನಲ್. ಯಾರಿನ್ನ ಮಟ್ಟ ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫ್ರೆಂಡ್ಸ್, ಉತ್ತಪ್ಪ ಮಾಡೋಕ್ಕೇನು ದೋಸೆ ಬ್ಯಾಟರ್ ಬೇಕಲ್ಲ, ಅದ್ರ ಪ್ರೊಸೆಸ್ನ ನಾ ಇಲ್ಲೇ ತೋರಿಸಾತಿಲ್ಲ. ಯಾಕಂದ್ರೆ ಆಲ್ರೆಡಿ ನಾ ಅದ್ರದ್ದು ವಿಡಿಯೋ ಅಪ್ಲೋಡ್ ಮಾಡೀನಿ. ಯಾರಿನ್ನ ಮಟ್ಟ ದೋಸೆ ಬ್ಯಾಟರ್ ಹೆಂಗೆ ರೆಡಿ ಮಾಡೋದು ಅಂತ ಹೇಳಿ ವಿಡಿಯೋ ನೋಡಿಲ್ಲ ಅಂದ್ರೆ ಈಗ ಹೋಗಿ ನೋಡ್ಕೊಂಡು ಬರ್ರಿ ಉತ್ತಪ್ಪ ಮಾಡೋಣಂತ. ಈಗ ನಾನು ಒಂದು ದೋಸೆ ತವಾನ ಚಲೋತ್ನಂಗೆ ಕಾಯಿಸ್ಕೊಂಡೇನಿ. ದೋಸೆ ತವಾ ಕಾದ್ಮೇಲೆ ನಾ ಅದಕ್ಕೆ ಒಂಚೂರು ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಂಡು ಒಂದು ಕಾಟನ್ ಅರ್ಬಿಯಿಂದ ಒರೆಸ್ಕೊತೀನಿ. ಈ ಥರ ನೀರು ಸ್ಪ್ರೇ ಮಾಡಿ ದೋಸೆ ಮಾಡ್ಕೊಳ್ಳೋದ್ರಿಂದ ದೋಸೆ ಭಾರಿ ಮಸ್ತಾಗಿ ಬರ್ತಾವೆ. ಸೊ ಆಯಿಲ್ ಫ್ರೀ ಆಗಿರುವಂಥ ದೋಸೆ ರೆಡಿ ಆಗ್ತಾವೆ. ಬರ್ರಿ ಈಗ ಬ್ಯಾಟರ್ನ ಹಾಕ್ಕೊಳ್ಳೋಣಂತ. ಈಗ ನಾ ತವಾಕ ಒಂದು 2 ಚಮಚದಷ್ಟು ದೋಸೆ ಬ್ಯಾಟರ್ ಹಾಕೋತೀನಿ. ಹಾಕ್ಕೊಂಡು ಒಂದು 2ರಿಂದ 3 ರೌಂಡ್ ಅಷ್ಟು ನಾ ಇದನ್ನು ಸ್ಪ್ರೆಡ್ ಮಾಡ್ಕೋತೀನಿ. ಯಾಕಂದ್ರೆ ಉತ್ತಪ್ಪಕ್ಕೆ ದೋಸೆ ಸ್ವಲ್ಪ ದಪ್ಪಾಗಿರ್ಬೇಕು. ಈಗ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಕೊರಿ ಮತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಾಗ ಉಳ್ಳಾಗಡ್ಡಿ ಹಾಕೋರಿ. ಉತ್ತಪ್ಪಕ್ಕೆ ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ಹಾಕ್ತೇವಲ್ಲ ಅಷ್ಟು ಟೇಸ್ಟಾಗಿ ಬರ್ತೈತಿ. ನೀವು ಈ ಉಳ್ಳಾಗಡ್ಡಿ ಕಾಯಿಪಲ್ಯ ಅನ್ನೋದು ಹಿಟ್ಟಿನಾಗೂ ಮಿಕ್ಸ್ ಮಾಡ್ಕೋಬೋದು, ಬಟ್ ಅದು ಇಷ್ಟು ಟೇಸ್ಟಾಗಿ ಬರೋಂಗಿಲ್ಲ. ಬರ್ರಿ ಉಳ್ಳಾಗಡ್ಡಿ ಹಾಕೊಳ್ಳೋಣಂತ. ಈಗ ನಾನು ಮೆಣಸಿನ್ಕಾಯಿ ಹಾಕೋತೀನಿ. ಒಂದು ದೋಸಕ್ಕೆ 1 ಮೆಣಸಿನ್ಕಾಯಿನಂತ ಹಾಕಾಕತ್ತೇನೆ. ನಾನು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸಣ್ಣದಾಗಿ ಹೆಚ್ಕೊಂಡಂತ ಕೊತ್ತಂಬರಿ ಹಾಕೋತೇನಂತ. ಕೊತ್ತಂಬರಿ ಉದಿಸ್ಕೊಂಡ್ಮೇಲೆ ನಾ ಇದ್ರ ದೋಸಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೋತೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡ್ತೇನಂತ. ನಾ ಇದು ಒಂಚೂರ ಬಾಯ್ಲ್ ಆದಮೇಲೆ ಈಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣಂತ. ಯಾವ ಸೈಡ್ ಉಳ್ಳಾಗಡ್ಡಿ ಹಾಕಿರ್ತೀವಲ್ಲ ಆ ಸೈಡು ಇದನ್ನು ಚಲೋತ್ನಂಗೆ ಬಾಯ್ಲ್ ಮಾಡ್ಕೊಳ್ಳೋಣಂತ. ಸೊ ಆ ಸೈಡು ನೋಡ್ರಿ ಉತ್ತಪ್ಪ ಬಂದೈತಿ. ನಾನು ನಿಮಗೆ ಟರ್ನ್ ಮಾಡಿ ತೋರಿಸಿದೆ ನೋಡ್ರಿ. 2 ಸೈಡು ಚಲೋತ್ನಂಗೆ ಬಾಯ್ಲ್ ಆಗೈತಿ. ಬರ್ರಿ ಈಗ ನಾ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋತೇನಂತ. ಸೊ ಫ್ರೆಂಡ್ಸ್, ಉತ್ತಪ್ಪ ರೆಡಿ ಆಗ್ಯಾವು. ನಾ ಇವನ್ನ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡೇನಿ. ನಾ ಇವತ್ತು ಇದನ್ನು ಸಾಂಬಾರ್ ಮತ್ತು ಇನ್ಸ್ಟೆಂಟ್ ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡತ್ತೀನಿ. ಈ ಚಟ್ನಿ ರೆಸಿಪಿನ ನಾ ಮುಂದಿನ ವೀಡಿಯೋನಾಗ ಅಪ್ಲೋಡ್ ಮಾಡ್ತೇನಂತ. ನಂದು ಈ ಉತ್ತಪ್ಪ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.